ಈ ಸಮಾಜದಲ್ಲಿ ಮುಂದೆ ನನ್ಗೆ ಮದ್ವೆ ಯಾರಾಗ್ತಾರೆ? ಓ ನೀನ್ ಇವಾಗ ಅರ್ಜೆಂಟ್ ಮದ್ವೆ ಆಗ್ಬೇಕಾ? ಇರು ನನಗೊಂದಿಬ್ರು ಗೊತ್ತು. ಯಾರವರು? ಇವರೇ ನೋಡು. ಅವರಿಬ್ಬರಲ್ಲಿ ಯಾರು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋ, ಇಬ್ರು ರೆಡಿ. ಸರಿ ನಿನಗೆ ಇಬ್ರು ಮದುವೆ ಆಸೆ ಅಲ್ವಾ? ಇಬ್ರು ಮಾಡ್ಕೋ, ಅವ್ರಿಗೇನ್ ಬೇಜಾರಿಲ್ಲ. ಅಯ್ಯೋ ಅಕ್ಕ ಆಫರ್ ಕೇಳ್ಬಿಟ್ಟು ಖುಷಿ ಆಗ್ಬಿಟ್ಲ. ಸಮಾಧಾನ ಅಕ್ಕ ಸಮಾಧಾನ. ಮತ್ತೆ ಹೋಗಿಗ್ಬಿಟ್ಟಿ ಅವ್ರಿಬ್ರಿಗೆ ಯಾರ ಗತಿ ನೀನ್ ಹೋದ್ರೆ. ನೋಡು ಇದಕ್ಕೆ ನಿನ್ನ ಟ್ರೋಲರ್ಸ್ ಎಲ್ಲ ಟ್ರೋಲ್ ಮಾಡೋದು. ಪಿತೃಪಿಲ್ಲಿ ಆಟ ಆಡಬೇಡ. ಯಾರು ಓಕೆ ಹೇಳೋ ಅವ್ರನ್ನ ಫಿಕ್ಸ್ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಜೀವನದಲ್ಲಿ ನಾನು ಆಲ್ರೆಡಿ ತುಂಬಾ ಹೋಗಿದ್ದೀನಿ. ನೊಂದೋಗಿದ್ಯಾ? ಹೌದಾ? ಹಂಗಾರೆ ನೀನು ಅವನೇ ಮದುವೆ ಆಗು. ಯಾಕಪ್ಪ ಅಂತಂದ್ರೆ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಹೇ ಎವ್ರಿವನ್, ಮೀಟ್ ಯುವರ್ ಹ್ಯಾಂಡ್ಸಮ್ ಟೀಚರ್. ನೋಡಿ ನಿಮ್ಮ ಬ್ಯೂಟಿಫುಲ್ ಟೀಚರ್ ಅಮ್ಮ ಹ್ಯಾಂಡ್ಸಮ್ ಟೀಚರ್ ಅಪ್ಪ ಆಗ್ತಾ ಇದ್ದಾರೆ. ಹ್ಯಾಂಡ್ಸಮ್ ಟೀಚರ್ ಅವ್ರವೇ ನಿಮ್ಗೆ ಓಕೆ ಅಲ್ಲ ಅಕ್ಕ? ಅಕ್ಕ ಯಾಕಂದ್ರೆ ಓಕೆ ಅಲ್ವಾ? ಜೀವನದಲ್ಲಿ ನಾನು ಆಲ್ರೆಡಿ ತುಂಬಾ ಹೋಗಿದ್ದೀನಿ. ನೀವು ಟ್ರಾಲ್ ಮಾಡಿ ಮತ್ತೆ ನನ್ನ ಇನ್ನಷ್ಟು ಕುಗ್ಸ್ಬೇಡಿ. ಅಯ್ಯೋ ಪಾಪ, ಅಕ್ಕ ಹೇಳಿದ್ ನೋಡ್ಬಿಟ್ಟು ಕರುಳು ಕಿವುಚ್ಬಿಡ್ತು. ಆದ್ರೆ ಮೇಲ್ ಬಂದಿರೋ ಕ್ಯಾಪ್ಷನ್ ಏನು? ಟ್ರೋಲ್ ಪೇಜಸ್ ಟ್ರೋಲ್ ಪೇಜಸ್ ಎಕ್ಸ್ಪೆಕ್ಟೇಷನ್ ಆಫ್ಟರ್ ಟ್ರೋಲಿಂಗ್ ಅಂತೆ. ಅಂದ್ರೆ ಟ್ರೋಲರ್ಸ್ ಎಲ್ಲ ಟ್ರೋಲ್ ಮಾಡಾದ್ಮೇಲೆ ಅಕ್ಕ ಈ ತರ ವಿಡಿಯೋ ಮಾಡಾಕ್ತಾಳೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಂತೆ. ಶಾಟನೂ ಇಲ್ಲ. ನಾನು ನಿಮ್ಮ ಅಕ್ಕ ತಂಗಿರಲ್ಲೊಬ್ಳು. ಇಲ್ಲ, ಚಾನ್ಸೇ ಇಲ್ಲ. ಅಕ್ಕ ತಂಗಿರಲ್ಲ ಒಬ್ಳಲ್ಲ ನೀನು, ಅಣ್ಣ ತಮ್ಮಂದ್ರಲ್ಲ ಒಬ್ಳು ನೀನು. ಅಕ್ಕನ್ ರಿಯಾಕ್ಷನ್ ಅಯ್ಯೋ ಪಾಪ ಅನ್ನೋ ತರ ಇರಲ್ವಂತೆ, ಈ ತರ ಇರುತ್ತಂತ ನೋಡಿ. ಟ್ರೋಲರ್ಸ್ ಜಾಸ್ತಿ ತಲೆ ಕೆಡ್ಸ್ಕೊಳ್ಕೋಬೇಡಿ. ಎಕ್ಸ್ಪೆಕ್ಟೇಷನ್ ಅಂತೂ ಇಟ್ಕೊಳಕ್ಕೆ ಹೋಗ್ಬೇಡಿ. ಅಕ್ಕ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾಳೆ ನಾನು ಹಿಡ್ಕೊಂಡು ಶಾರ್ಟ್ ಹಾಕಿ ಅಂತ. ಹೌದು ತಾನೇ? ನಾನು ನಿಜ ಹೇಳ ತಾನೆ ಅಕ್ಕ? ಇರೋ ಇದು ವಿಡಿಯೋ ಮುಗ್ದಿಲ್ಲ. ಸೊ ನಾನು ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ರೂಮ್ ತೋರಿಸಿದ ಸಕ್ಕತ್ ಜನ ವಿಡಿಯೋ ಅಲ್ಲ ಕಮೆಂಟ್ ಎಲ್ಲ ಆಗ್ತಾ ಇದ್ರಿ. ತಡ್ರಿ ರೂಮ್ ತೋರಿಸ್ತೀನಿ ನೋಡ್ರಿ. ಇದು ನನ್ನ ರೂಮು. ಸೊ ಸೈಕಲ್ ತಗೊಂಬಂದಿದ್ದು ಇವತ್ತು. ಒಂದು ಕ್ರೇಜಿ ಸೆಟಪ್ ಮಾಡೋಣ ಅಂತ ತಗೊಂಬಂದೆ. ಲೈವ್ ಸ್ಟ್ರೀಮ್ಗೆಲ್ಲ ಏನು ಬ್ಯಾಕ್ಗ್ರೌಂಡ್ ಬೋಳ್ ಅಂತ. ಅದು ಯಾಕೋ ಸರಿಯಾಗಿ ಸೆಟಪ್ ಆಗಲಿಲ್ಲ. ಇದೇನೋ ಒಂದು ರೀಡಿಂಗ್ ಲ್ಯಾಂಪ್ ಬೇರೆ ಬುಕ್ ಆಗಿತ್ತು, ಅದು ಕೂಡ ಬಂದಿತ್ತು. ಇಲ್ಲಿ ನೋಡ್ರಿ ಇದು ಯಾವ ಥರ ಕ್ಲ್ಯಾಂಪು, ಇದು ಸ್ವಿಚ್ಚು. ಇದಕ್ಕೆ ಏನು ಮಾಡಬೇಕು ಗುರು? ಈಗ ಯಾವುದೋ ಚೈನಾ ಪ್ರಾಡಕ್ಟ್ ಬಂದುಬಿಟ್ಟಿತ್ತೆ ಶರ್ಟ್. ಅದು ಈ ಕ್ಲ್ಯಾಂಪ್ ಮಾಡೋಕ್ಕೂ ಬರ್ತಾಯಿಲ್ಲ. ಅದು ಏನು ಮಾಡಬೇಕು? ಮೆಸ್ ಆಗಿದೆ ಫುಲ್ಲು. ಶರ್ಟ್ ತೋರ್ಸೋದಕ್ಕೆ ನನಗೆ ಒಂಥರ ನಾಚಿ ಆಗ್ತೈತೆ. ಸ್ವಲ್ಪ ಸೆಟಪ್ ಮಾಡೋಣ ಅಂತ ಏನೇನೋ ಪ್ಲ್ಯಾನ್ ಮಾಡ್ಕೊಂಡೆ, ನಮ್ಮನ್ನು ಏನೂ ಮಾಡೋಕ್ಕಾಗ್ತಾ ಇಲ್ಲ. ಸೊ ಒಂದು ಒಂದು ಬ್ಯಾಕ್ಗ್ರೌಂಡ್ ನೋಡಿ. ಇದೇ ಲೈಟ್ ನಂದು. ರಿಂಗ್ ಲೈಟ್ ಯೂಸ್ ಮಾಡ್ತಿಲ್ಲ ನಾನು. ರಿಂಗ್ ಲೈಟ್ ತಗೋಬೇಕು. ಸೊ ಈ ಲೈಟೇ ಫುಲ್ ಫೋಕಸ್, ಫುಲ್ ಸಖತ್. ಇದೇ ಲೈಟ್ ಸಖತ್ತಾಗಿ ಬರ್ತೈತಲ್ಲ, ಅದಕ್ಕೆ ರಿಂಗ್ ಲೈಟಿಗೆ ನಾನು ಇನ್ನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಸೊ ಆದಷ್ಟು ಬೇಗ ರೂಮ್ನೆಲ್ಲ ಫುಲ್ ಸೆಟಪ್ ಮಾಡಿಬಿಟ್ಟು ಒಂದು ರೂಮ್ ಟೂರ್ ಕೊಡ್ತೀನಿ ನಿಮಗೆ. ಕ್ರೇಜಿಯಾಗಿ ಮಾಡಬೇಕು ರೂಮ್. ಅದಕ್ಕೆ ಸೈಕಲ್ ಎಲ್ಲ ತಂಬಂದೆ. ನನಗೆ ಒಂಥರ ಆಟೋಮೋಟಿವ್ ಅಂದರೆ ಬೈಕ್ಗಳು ಕಲೆಕ್ಷನ್ ಮಾಡಿ ಇಡಬೇಕು. ಬೈಕ್ಗಳು ನಿಲ್ಲಿಸಿ ನನಗೆ ಲೈವ್ ಸ್ಟ್ರೀಮ್ ಮಾಡಬೇಕು. ಈಗ ದೊಡ್ಡ ಸ್ಟ್ರೀಮರ್ಸ್ ಎಲ್ಲ ತೋರಿಸ್ತಾರೆ, ಹಿಂಗಡೆ ಕಾರ್ ಇರುತ್ತೆ. ಸೊ ಕಾರ್ ಗ್ರೀನ್ ಸ್ಕ್ರೀನ್ ಚಾಟ್ ಮಾಡ್ತಿರ್ತಾರಲ್ಲ, ಹಿಂಗೆ ಕಿಕ್ ಅಂತ ಲಾಕ್ ತೆಗುತ್ತೆ. ಕ್ರೇಜಿ ಅದೊಂದು ಥರ ನೋಡೋದಕ್ಕೆ. ಆ ಥರ ಸೆಟಪ್ ಮಾಡಬೇಕು. ನನ್ನ ಹಿಂದ್ಗಡೆಗೆ ನಾನು NS ಬೈಕ್ ನಿಲ್ಸೋಣ ಅಂದ್ಕೊಂಡು ಅದೊಂಥರ ಆಸೆ. ಇಲ್ಲಿ ಮೇಲೆ ನನಗಿರೋ ಫಸ್ಟ್ ಫ್ಲೋರಲ್ಲಿ NS ತರೋದಕ್ಕಾಗಲ್ಲ ಇಲ್ಲಿ ಮೇಲಕ್ಕೆ. ಅದಕ್ಕೆ ಸೈಕಲ್ ತಗೊಂಬಂದಿನಿ ಸದ್ಯಕ್ಕೆ, ಅದರಲ್ಲೇ ಸೆಟಪ್ ಮಾಡೋಣ ಅಂತ. ಕ್ರೇಜಿ ಸೆಟಪ್ ಬರ್ತಾ ಇದೆ ಗೈಸ್, ಆದಷ್ಟು ಬೇಗ ಬರುತ್ತೆ, ವೆಯ್ಟ್ ಮಾಡ್ತಾ ಇರ್ರಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸ್ವಲ್ಪ ರೋಸ್ಟ್ ಏನಾದ್ರು ನಕ್ಕಿದ್ರೆ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡ್ಕೊಳ್ಳಿ. ಕ್ರೇಜಿ ಬರ್ತಾ ಇರ್ತವೆ. ಸಿಗೋ ಮತ್ತೆ ಬಾಯ್, ಮತ್ತೆ ಸಿಗೋ ಟಾಟಾ ಬಾಯ್. ಗಾಯ್ಸ್ ನಮ್ಮ ಮನೆ ಬರ ನೋಡಿ ಹೆಂಗಾಗಿದೆ. ತಾಮನ್ ನಿಲ್ಸಿರೋ ಸೈಕಲ್ ಪಂಚರ್ ಆಗಿದೆ. ನಿನ್ನೆ ತೊಳೆದು ನಿಲ್ಸಿದ್ದೆ, ಶರ್ಟ್ ಪಂಚರ್ ಆಗೋಗ್ಬಿಟ್ಟಿದೆ ಗಾಯ್ಸ್. ಹಣೆ ಬರಕ್ಕೆ ಯಾರಾಗಿದೆ ನಮ್ದಕ್ಕೆ ಶರ್ಟ್. ನೋಡುವ ಏನೋ ಒಂದು ಮಾಡ್ತೀನಿ. ಬಾಯ್.